ರೋಡಿಗಿಳಿದು ನನ್ನ ಮಕ್ಕಳನ್ನ ಜೈಲಿಂದ ಬಿಡಿಸಿ, ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿ ಅಂತ ಹೇಳೋದು ಎಷ್ಟು ಚಂದ. ನಿಮ್ಮ ಪೋಷಕರಿಗೆ ಮಾಡ್ತಿದ್ರೆ ಜವಾಬ್ದಾರಿಯಿಂದ ನಡ್ಕೋಬೇಕಲ್ವಾ? ಯಾವುದೋ ನಟನನ್ನ ಆರಾಧನೆ ಮಾಡ್ತೀರಾ, ಮಾಡಿ, ಸಂತೋಷ ಬೇಕು. ಪೂಜಿಸೋದಕ್ಕೆ ವ್ಯಕ್ತಿತ್ವ ಬೇಕು. ಇವತ್ತು ಎಲ್ರಿಗೂ ದೇವರುಗಳು ಬೇಕು. ಎಲ್ಲರಲ್ಲೂ ದೇವ್ರು ಹುಡ್ಕೋದು, ನಮ್ಮ ನಾಯಕನನ್ನ ಹುಡ್ಕೋದು, ಒಂದು ರೋಲ್ ಮಾಡಲ್ನ ಹುಡ್ಕೋದು ಬೇಕು. ಹಬ್ಬ ಮಾಡಿ, ಜಾತ್ರೆ ಮಾಡಿ, ಸಿನಿಮಾಗಳನ್ನ ಸಂಭ್ರಮಿಸಿ, ಅದರಲ್ಲಿರುವ ಕಂಟೆಂಟ್ ಅನ್ನು ಹೇಳಿ, ಈ ಥರದೊಂದು ವಸ್ತು ವಿಷಯ ನನ್ನ ಹೀರೋ ಮುಟ್ಟಿದಾನೆ ಅಂತ ಹೇಳಿ ಅದನ್ನ ಬಿಟ್ಟುಬಿಟ್ಟು ನಿಮ್ಮ ಬದುಕನ್ನ ಹಾಳು ಮಾಡಿಕೊಂಡು, ಪೊಲೀಸ್ ಸ್ಟೇಷನ್ ಕೋರ್ಟ್ಗಳನ್ನು ಅಳ್ಕೊಂಡು, ಕೇಸ್ಗಳಲ್ಲಿ ಜೈಲುಗಳಿಗೆ ಹೋಗಿ ನಿಮ್ಮ ವ್ಯವಸ್ಥೆನೇ, ಚಿತ್ರಣನೇ ನೀವೇ ನಾಶ ಮಾಡಿಕೊಂಡು ಮಾಡುವವರ ವಿರುದ್ಧ ಒಂದು ಯುದ್ಧ ಆಗಬೇಕಲ್ವಾ? ಕಾನೂನಿನ ಯುದ್ಧ ಆಗಬೇಕು ಅಥವಾ ಸಾಂಸ್ಕೃತಿಕ ಯುದ್ಧ ಆಗಬೇಕು. ಯಾವ ಥರದಲ್ಲಾರು ಒಂದು ಪ್ರತಿರೋಧ ವ್ಯಕ್ತಪಡಿಸ್ಬೇಕಲ್ವಾ ಅಂತ ಹೇಳಿರೋದನ್ನು ಬಿಟ್ರೆ, ನಾನು ಬೆಳಗ್ಗೆಯಿಂದ ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಅದು ಆ ನಟರ ವಿರುದ್ಧ ಮಾತಾಡಿದ್ರಂತೆ, ಆ ನಟರ ಪತ್ನಿ ಮಾತಾಡಿದ್ರಂತೆ, ಇನ್ನೊಬ್ಬರು ಮಾತಾಡಿದ್ರಂತೆ. ಹೀಗೆ ತುಂಬಾ ಜವಾಬ್ದಾರಿ ಇರುವವರು ಬೆಂಕಿಯನ್ನ ಆರಿಸಿ ಅದನ್ನ ಬೆಳಕಾಗಿಸುವಂತ ಕೆಲಸ ಮಾಡಬೇಕು. ನಾನಂತೂ ಆ ವೃತ್ತಿ ಧರ್ಮಕ್ಕೆ, ಮನೋಧರ್ಮಕ್ಕೆ ಸೇರಿದವನಲ್ಲ. ಬೆಂಕಿ ಹಚ್ಚಬಾರ್ದು. ಸೊ ಯಾವ ನಟರುಗಳ ನಡುವೆನೂ ಬೆಂಕಿ ಹಚ್ಚಬೇಡಿ. ಮಾರ್ಕ್ ಸಿನಿಮಾ ತಂಡ 45 ಸಿನಿಮಾ ತಂಡಕ್ಕೆ ಶುಭಾಶಯ ಕೋರಿದೆ ಅಧಿಕೃತ ವೇದಿಕೆಗಳ ಮೇಲೆ. ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ಮಾರ್ಕಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಉಪೇಂದ್ರ ಅವರು ಹೇಳಿದ್ದಾರೆ. ಅರ್ಜುನ್ ಜನ್ಯ, ಕಿಚ್ಚ ಸುದೀಪ್ ಅವರಿಗೆ ಸ್ವತಃ ತಮ್ಮ ಇದ್ದಾಗೆ. ಸೊ ಇಂಥ ವಾತಾವರಣದಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡಿ ಮನುಷ್ಯ ಸಂಭ್ರಮ ಪಡೋದಕ್ಕೆ ಇವತ್ತು ಕಾರಣಗಳೇ ಇಲ್ಲದಂತಹ ವಾತಾವರಣ ಇದೆ. ನಮಗೆ ಸಂಭ್ರಮಿಸಕ್ಕೆ ಏನ್ ಕಾರಣ ಅಂತ ನಾವು ಹುಡುಕೊಂಡು ಒದ್ದಾಡಬೇಕಾದಂತ ಸಿಚುವೇಶನ್ ಅಲ್ಲಿ ನಿಮಗೆ ಸಿಗುವಂತ ಸಣ್ಣ ಪುಟ್ಟ ಸಂಭ್ರಮದ ಮನುಷ್ಯನ ಮೂಲಗುಣ ಅದು ಕಳ್ಕೋಬೇಡಿ. ಅದನ್ನ ಅಸಹ್ಯವಾಗಿ, ವಿಕೃತಿಯಾಗಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ಆ ನರಳುವಿಕೆಯನ್ನೇ ಸಂತೋಷ ಪಡುವಂತ ಸಂಭ್ರಮಕ್ಕೆ ಹೋಗಬೇಡಿ ಅನ್ನೋದು ಸ್ಪಷ್ಟನೆ ನಾನು ಕೊಡಬೇಕಾಗಿತ್ತು. 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಭಾರತೀಯ ಚಿತ್ರರಂಗ ಇವತ್ತು ಹಲವಾರು ಸವಾಲುಗಳನ್ನ ತಾಂತ್ರಿಕವಾಗಿ ಮತ್ತು ನೈತಿಕವಾಗಿ, ಸಾಮಾಜಿಕವಾಗಿ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಸಿನಿಮಾ ಅನ್ನೋದು ಕೂಡ ಒಂದು ಮಾಫಿಯಾ ಆಗೋಗ್ಬಿಟ್ಟಿದೆ. ಇವತ್ತು ಜನರ ತಲೆಗೆ ಯಾವ ವಿಷಯ ತುಂಬಬೇಕು, ಯಾವ ಐಡಿಯಾಲಜಿಯನ್ನು ತುಂಬಬೇಕು, ಅದನ್ನ ಹೇಗೆ ರಾಜಕೀಕರಣಗೊಳಿಸಬೇಕು ಅನ್ನೋದು ಕೂಡ ಈ ಸಂಸ್ಕೃತಿಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಇದನ್ನ ಮಾಡ್ಕೊಳ್ಬೇಡಿ. ಸಿನಿಮಾ ಮಾಡಿ ತಂದು ಮಾಡೋದು ನಮ್ಮೆಲ್ಲರ ಶ್ರಮ. ಅದು ನಮ್ಮ ಆತ್ಮಸಂತೋಷಕ್ಕೆ, ನಮ್ಮ ದುಡಿಮೆಗೆ ಮಾಡ್ಕೊಳ್ಳೋದು. ಅದೇನು ಕಷ್ಟಪಟ್ಟಿವಿ ಅನ್ನೋದೇನು ಹಿರಿಮೆ ಏನಲ್ಲ. ಅದನ್ನ ನಾವು ಪಡಬೇಕು. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇನೆ. ಇದನ್ನ ಮಾಡಿ, ಇದನ್ನ ಫ್ಯಾನ್ ವಾರ್ ಅಂತಾನು ಕರೆಯಕ್ಕಾಗಲ್ಲ. ತೊಂದರೆಗೀಡಾಗಬೇಡಿ ಅಂತ ಹೇಳೋದಕ್ಕೆ ನಾನು ಇವತ್ತು ಲೈವ್ ಬರಬೇಕಾಗಿತ್ತು. ಒಂದಷ್ಟು ಚಾನೆಲ್ಗಳಿಗೆ, ಬೆಳಗ್ಗೆಯಿಂದ ವಾಹಿನಿಗಳಿಗೆ ಮಾತನಾಡ್ತಾ ಇದ್ದೆ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಇದು ನಾನು ಹುಬ್ಬಳ್ಳಿಯ ವೇದಿಕೆಯಲ್ಲಿದ್ದೆ, ನಾನು ಕಣ್ಸಾಕ್ಷಿಯಾಗಿದ್ದೆ. ಇದೇ ಅರ್ಥೈಸುವಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅಂತ ನಿಮಗೆ ಹೇಳೋದಕ್ಕೆ. ಇದು ಯಾರಿಗೋ ಭಯ ಪಡುವಂತಹ ಅಥವಾ ಇದಲ್ಲ, ಇದೊಂದು ನೈತಿಕತೆಯ ಪ್ರಶ್ನೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. ನಮಸ್ಕಾರ. ಯಾರಿಗಾದ್ರೂ ಏನಾದ್ರು ಕೇಳದಿದ್ರೆ ಹೇಳ್ತೀನಿ. ಬೇಗ ಹೋಗ್ಬೇಕು. ಥ್ಯಾಂಕ್ ಯು. ನೋಡ್ತಾ ಇದ್ದವರೆಲ್ಲರಿಗೂ ಇದನ್ನ ಒಂದಷ್ಟು ಜನರಿಗೆ ತಲುಪಿಸಿ. ಒಳ್ಳೆ ವಿಚಾರಗಳು ಹಬ್ಬಲ್ಲ, ಕೆಟ್ಟದೇ ಹಬ್ಬೋದು, ವಿಷಯವೇ ಹಬ್ಬೋದು. ನೀವು ಒಳ್ಳೇದು ಹೇಳಿದ್ರೆ ಹಬ್ಬಲ್ಲ. ಆದರೂ ಹೇಳಬೇಕಾದ್ದು ನನಗೆ ಹೇಳಬೇಕು ಅನ್ನಿಸ್ತು, ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಯಾರಾದ್ರೂ ಕೇಳಿದ್ರೆ ಹೇಳ್ತೀನಿ. ಸೊ ನಾವುಗಳೆಲ್ಲರೂ ಸಂತೋಷ ಪಡೋದಕ್ಕೆ ಕಾರಣಗಳನ್ನ, ನಮ್ಮ ಹತ್ರ ಇರುವ ಕಾರಣಗಳನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಳೋಣ, ಸಂಭ್ರಮ ಪಡೋಣ. ಅದಕ್ಕೆ ನಾವು ನಮ್ಮ ಜೀವನ ಮಾಡ್ಕೊಳ್ಳೋಣ. ವಿಕೃತಿ ಮಾಡೋದಕ್ಕೆ, ಇನ್ನೊಬ್ಬರನ್ನ ದ್ವೇಷ ಮಾಡೋದಕ್ಕೆ ನಮ್ಮ ಸಮಯನ ಹಾಳು ಮಾಡ್ಕೊಳ್ಳೋದು ಬೇಡ. ನಮ್ಮ